ನಾವು ಹೆಂಗೆ ಹೇಳೋದು ಎಲ್ಲ ಕೊಡ್ಬೇಡ ಎಲ್ಲ ಅವರು ಮಡಕಿಲಿ ಕಟ್ಟೋದು ಸ್ವಲ್ಪ ಹಂಗೆ ಟ್ರಾಸ್ ಚಟ್ಟಿ ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಊರಿಗೆ ಬಂದು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಬಳೆ ಎಲೆ ಅಡಿಕೆ ಎಲ್ಲ ಕೊಟ್ಟು ಅಕ್ಕ ತಂಗಿಯರ ಥರ ನೋಡಿಕೊಂಡು ಆಶೀರ್ವಾದಿಸಿದ್ದಾರೆ. ಮತ್ತು ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಎಲ್ಲರಿಗೂ ಒಂದೇ ಥರ ನೋಡಿ ಎಲ್ಲರಿಗೂ ಒಂದೇ ಥರ ಭಾವನೆ ಕೊಟ್ಟು ಎಲ್ರಿಗೂ ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾರೆ. ವೆಂಕಟೇಶ್ ಅಣ್ಣವ್ರಿಗೆ ರಕ್ಷಾಬಂಧನದ ಶುಭಾಶಯಗಳು. ದಿನ CS ವೆಂಕಟೇಶ್ ಅಣ್ಣವ್ರಿಗೂ ಶುಭಾಶಯಗಳು. ಬಂದು ಸ್ವಂತ ಅಣ್ಣ ತಂಗಿರ್ಕಿಂತ ಹೆಚ್ಚಾಗಿ ಅರ್ಶಿನ ಕುಂಕುಮ ಕೊಟ್ಟು ನಮಗೆಲ್ಲ ಭವಿಷ್ಯ ಎಲ್ಲ ಕೂಡಿ ಹೆಣ್ಮಕ್ಳಿಗೆಲ್ಲ ಸ್ವಂತ ತಂಗಿ ಥರ ನೋಡ್ತಾವ್ರೆ. ಇದೇ ಥರ ಇನ್ನು 5 ವರ್ಷ ಇರಲಿ, ಇನ್ನು 10 ವರ್ಷ ಬೆಳೀಲಿ, ಆ ಹೆಣ್ಣಮ್ಗೆ ಏಕ್ಸ ಇರಲಿ ಅಂತ ನಾವು ಆಶಿಸ್ತೀವಿ. ರಕ್ಷಾಬಂಧನ ಆ ಹೆಣ್ಣು ನಮ್ಮ ಅಣ್ಣ ಅಂತ ನಾವು ಎಲ್ಲ ಭಾವಿಸ್ತಾ ಇದ್ದೀವಿ. ರಾಖಿ ಕಟ್ಟಿದ್ದೀರಿ. ವೆಂಕಟೇಶ್ ಅಣ್ಣವರು ನಮಗೆ ಮನೆಗೆ ಊರ ಅನುಕೂಲಕ್ಕೆ ಮಾಡಿಕೊಟ್ಟಿದ್ದಾರೆ. ಅವರು ಎಲೆಕ್ಷನ್ಗೆ ಅಂತೆಲ್ಲ ನಿಂತಿರೋದು. ನಮ್ಮನ್ನೆಲ್ಲರೂ ತನ್ನ ಮಕ್ಕಳಾಗಿ ಹೆಣ್ಣು ಮಕ್ಕಳಾಗಿ ನೋಡ್ಕೊತಿದ್ದಾರೆ. ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಊರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ನಮಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ನಮಗೆ ಇವತ್ತು ವೆಂಕಟೇಶ್ ಅಣ್ಣವರು ನಮ್ಮೂರಿಗೆ ಬಂದಿದ್ದಾರೆ. ಅವರು ನಮಗೆ ಸದಾ ನಮ್ಮ ಅಣ್ಣವರಾಗಿ ಅವರಿಗೆ ನಾವು ತಂಗಿಯವರು ಆಶೀರ್ವಾದ ಕೊಡುತ್ತೇವೆ. ಏನು ಇವತ್ತು ರಕ್ಷಾಬಂಧನ ಶುಭಾಶಯಗಳು. ವಿಶೇಷವಾಗಿ ಇವತ್ತು ಒಂದು ಆನಂದ ಥರದ ದಿನ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಅಕ್ಕ ತಂಗಿಯರಿಗೆ ಇವತ್ತು ಅವರು ನನಗೆ ಆಶೀರ್ವಾದ ಮಾಡಿ 100 ವರ್ಷ ನೀನು ಬಾಳಿ ಬದುಕಿ ನಮಗೆ ತವರು ಮನೆ ನಡೆಸಬೇಕು ಅನ್ನೋ ದಿನ ಇವತ್ತು ನನಗೆ ಅಕ್ಕಂದಿರು ಜೊತೆಲಿಟ್ರೋರು ಇಬ್ಬರಾದ್ರೂ ಇವತ್ತು ಸಾವಿರಾರು ಜನ ಅಕ್ಕಂದಿರು ನನ್ನ ಜೊತೆ ಇದ್ದಾರೆ. ಅವರ ಆಶೀರ್ವಾದ ನನ್ನ ಮೇಲೆ ಇದೆ. ಏನಿವತ್ತು ರಕ್ಷಾಬಂಧನ ದಿವಸ ಇವತ್ತು ಅವರೆಲ್ಲ ರಕ್ಷಾಬಂಧನ ಕಟ್ಟಿ ನನಗೆ ಕುಂಕುಮ ಇಟ್ಟು ನೀನು 100 ವರ್ಷ ಆರೋಗ್ಯವಾಗಿರಬೇಕು, ನೀವು ನಮಗೆ ತವರು ಮನೆ ಥರ ನಡೆಸ್ತಾ ಇದ್ದೀರಿ ಅಂತೇಳಿ ಇವತ್ತು ನಮ್ಮ ವಿಶ್ವನಗರದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ 6ನೇ ವಾರ್ಡ್ನ ಸದಸ್ಯರುಗಳೆಲ್ಲ ಸೇರಿ ನನಗೆ ಒಳ್ಳೆ ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ಬೆಳಗ್ಗೆಯಿಂದ ವಿಶ್ವನಗರದ ಗ್ರಾಮಸ್ಥರು ತಾಯಂದಿರು ಬಂದು ಇಲ್ಲಿ ನನಗೆ ರಕ್ಷಾಬಂಧನ ಕಟ್ಟಿ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗಲಿ ಅಂತೇಳಿ ಆಯಿಸಿದರೆ ಇವತ್ತೇನು ರಕ್ಷಾಬಂಧನ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಅವ್ರಿಗೆ ಮಡಲು ತುಂಬುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಏನು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಒಂದು ಸೀರೆ ಕೊಡೋ ಮುಖೇನ ನಮ್ಮ ತವರು ಮನೆ ನಿಮಗೆ ಸದಾ ಇರುತ್ತೆ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಂಡಿದ್ದೇನೆ. ಏನು ಮೊನ್ನೆ ದಿವಸ ಏನು ಈದ್ ಮಿಲಾದ್ ಹಬ್ಬಕ್ಕೆ ಕೂಡ ನಾವು ಎಲ್ಲ ಮುಸ್ಲಿಂ ಬಾಂಧವರಿಗೆ ಹೆಣ್ಮಕ್ಳಿಗೆ ಮನೆಗೆ ಹೋಗಿ ಅವ್ರಿಗೆ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟಿದ್ದೇನೆ. ಇಲ್ಲಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಹಿಂದೂ ಮುಸ್ಲಿಂ ಕ್ರಿಸ್ತರು ಎಲ್ಲ ನಾವೆಲ್ಲ ಒಂದೇ, ಎಲ್ಲರೂ ಒಟ್ಟಾಗಿ ಬಾಳ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ದ್ವೇಷ ಅನ್ನೋದು ಬರಬಾರ್ದು. ಏನು ಹೆಣ್ಮಕ್ಳು ಎಲ್ಲ ಒಟ್ಟಾಗಿ ನಮಗೆ ಈ ಗ್ರಾಮದಲ್ಲಿ ಏನು 800-850 ಮತ ಇದೆ, ಎಲ್ಲ ಒಟ್ಟಾಗಿದ್ದಾರೆ. ಯಾವುದೇ ಭೇದ ಭಾವ ಇಲ್ದಿರ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ಯುವಕರು ಎಲ್ಲರೂ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಸಂಜೆ ಸುಳ್ದೇನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೆಣ್ಮಕ್ಳು ರಾಖಿ ಕಟ್ಟಿ ಅವ್ರಿಗೂ ಅರ್ಶಿನ ಕುಂಕುಮ ಕೊಡೋ ಮುಖೇನ ಸಂಜೆ ಕಾರ್ಯಕ್ರಮ ಸಂಜೆ ಇದೆ ಸುಳ್ದೇನಹಳ್ಳಿ ಗ್ರಾಮದಲ್ಲಿ. ಈ ಭಾಗ ಪೂರ್ತಿ ಎಲ್ಲಿ ಭೇದ ಭಾವ ಇಲ್ದೇ ಎಲ್ಲ ನಮ್ಮ ಅಕ್ಕ ತಂಗಿರು ಒಟ್ಟಾಗಿದ್ದಾರೆ. ಖುಷಿ ಆಗುತ್ತೆ. ಇವ್ರ ಜೊತೆ ಎಲ್ಲನೂ ನಾನು ಕುಂತು ರಾಖಿ ಕಟ್ಸ್ಕೊಂಡು ರಕ್ಷಾಬಂಧನ ಕಟ್ಟೋದ್ರಿಂದ ಭಾಳ ಸಂತೋಷ ಆಗೋಂಥ ವಿಚಾರ. ಇಡೀ ಜಿಲ್ಲೆಯಲ್ಲಿ ಈ ಥರ ಆಗಬೇಕು, ಈ ಥರ ವಾತಾವರಣ ಬರಬೇಕು. ರಾಜಕೀಯ ರಹಿತವಾಗಿ ಈ ರಕ್ಷಾಬಂಧನ ಕಾರ್ಯಕ್ರಮ ಆಗ್ತಾಯಿದೆ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕಾಪಾಗಳು ಬರ್ತದೆ, ಚುನಾವಣೆಗೋಸ್ಕರ ಏನೇನೋ ಮಾಡ್ತಾರೆ. ಆದರೆ ಚುನಾವಣೆ ಇಲ್ಲ ಅಂದರೆ ನಾವು ರಕ್ಷಾಬಂಧನದಲ್ಲಿದ್ದೀವಿ. ಅವ್ರಿಗೆ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಅರ್ಶಿನ ಕುಂಕುಮ ಕೊಟ್ಟಿದ್ದೇವೆ.